ಇವತ್ತು ಕಳೆದ ನಿನ್ನೆಯಿಂದಲೂ ಕೂಡ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇರೋದು. ಕುಟುಂಬದಲ್ಲಿ ಹತ್ಯೆಯಾಗಿದೆ. ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಇದಾದ ನಂತರ ಈಗ ಎಲ್ಲರೂ ಕೂಡ ಏನಪ್ಪ ಕುಟುಂಬದಲ್ಲೇ ಅದು ಕೂಡ 30 ವರ್ಷಕ್ಕಿಂತ ಹೆಚ್ಚು ವರ್ಷ ಅವರ ಜೊತೆಗೆ ಸಂಸಾರ ಮಾಡಿದ್ದಂಥ ಪತ್ನಿಯೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದಾರಲ್ಲ, ಅಂಥದ್ದು ಏನಾಗಿತ್ತು? ಕುಟುಂಬದಲ್ಲಿ ಜಗಳ ಇತ್ತ? ಜಗಳ ಯಾರ ಮನೆಯಲ್ಲಿರಲ್ಲ ಹೇಳಿ? ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರ ಕುಟುಂಬದಲ್ಲೂ ಕೂಡ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಹ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಇಂಥ ವಿದ್ಯಾವಂತ ಕುಟುಂಬದಲ್ಲಿ ಕಲಹ ಇತ್ತು, ಅದಕ್ಕೆ ಕೊಲೆ ಮಾಡಿಬಿಟ್ರು ಅಂತ ಅಂದರೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗ್ಬಿಟ್ಟಿದ್ರು. ರಾಜ್ಯದ ಪೊಲೀಸ್ ಇಲಾಖೆಯನ್ನ ತಮ್ಮ ಹಿಡಿತದಲ್ಲಿ ಅಥವಾ ತಾವು ನಿರ್ವಹಿಸಿದ್ರು ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿತ್ತು. ಹಾಗಾದ್ರೆ ಅಸಲಿಗೆ ಇಲ್ಲಿ ಏನಾಯ್ತು? ಅವರ ಪತ್ನಿ ಪಲ್ಲವಿ ಅವರು ಒಪ್ಕೊಂಡಿದ್ದಾರೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ. ಇದ್ರ ಜೊತೆಗೆ ಅವರೊಬ್ಬರೇ ಕೊಲೆ ಮಾಡಿದ್ರಾ? ಅವರ ಜೊತೆಗೆ ಅವರ ಮಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರ? ಈ ರೀತಿಯಾದಂಥ ಅನುಮಾನ ಮತ್ತು ಪ್ರಶ್ನೆ ಸಹಜವಾಗಿದೆ. ಈಗಾಗಲೇ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಪಲ್ಲವಿಯವರಂತೂ ಹೌದು ನಾನೇ ಕೊಲೆ ಮಾಡಿದ್ದೀನಿ, ನನ್ನ ಮಗಳು ಇದರಲ್ಲಿ ಮಗಳು ಕೃತಿ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಆಕೆಯ ಪಾತ್ರ ಏನೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಕೃತಿ ನಡೆಯ ಬಗ್ಗೆ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಕೃತಿಯನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್, ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಕೈಗೆ ಪರ್ಚಿದ್ದಾರೆ. ಹಾಗಾಗಿನೇ ಆಕೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರಾ? ಜೊತೆಗೆ ಪಲ್ಲವಿ ಅವರು ಮಾನಸಿಕವಾಗಿ ದೃಢವಾಗಿಲ್ವಾ? ಆಕೆ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರಾ? ಏನ್ ಕತೆ? ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ ಈ ಕೊಲೆಗೆ ಅಸಲಿ ಕಾರಣ ಏನು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಒಂದು ಆಸ್ತಿ ವಿಚಾರ. ಆಸ್ತಿಯನ್ನ ಓಂ ಪ್ರಕಾಶ್ ಅವರು ಪಲ್ಲವಿಯವರಿಗೂ ಮತ್ತು ಮಗಳು ಕೃತಿಗೆ ಕೊಡೋದಕ್ಕೆ ಒಪ್ಪಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಅವರನ್ನ ಕೊಲೆ ಮಾಡಿದ್ರ? ಅಕಸ್ಮಾತ್ ಆಗಿ ಆಸ್ತಿಗಾಗಿ ಕೊಲೆ ಮಾಡೋದಾಗಿದ್ರೆ ಇಷ್ಟು ಬಹಿರಂಗವಾಗಿ ಮತ್ತು ಭಯಾನಕವಾಗಿ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಕೊಲೆ ಮಾಡುವಂತ ಅವಶ್ಯಕತೆ ಇತ್ತ? ಆ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತಾ ಇದ್ರ? ಆಸ್ತಿಗಾಗಿ ಕೊಲೆ ಮಾಡಬೇಕು ಅಂತ ಅಂದಿದ್ರೆ ಬೇರೆ ಮಾರ್ಗವನ್ನ ಹಿಡಿಬಹುದಾಗಿತ್ತು. ಹಾಗಾಗಿ ಇದು ಆಸ್ತಿಗಾಗಿ ಕೊಲೆ ಆಗಿಲ್ಲ ಅಂತನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಆಸ್ತಿಗಾಗಿ ಕೊಲೆ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮನಸ್ತಾಪ. ಪಲ್ಲವಿ ಅವರೇ ಆರೋಪವನ್ನ ಮಾಡಿರೋ ಪ್ರಕಾರ ನಮ್ಮನ್ನ ಕೊಲೆ ಮಾಡೋದಕ್ಕೆ ಓಂ ಪ್ರಕಾಶ್ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು, ಸ್ಕೆಚ್ ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ದಾರೆ. ನಮಗೆ ವಿಷದ ಇಂಜೆಕ್ಷನ್ ಕೂಡ ಕೊಡಿಸಿದ್ರು ಓಂ ಪ್ರಕಾಶ್. ಈ ರೀತಿಯಾದಂತಹ ಆರೋಪವನ್ನ ಪಲ್ಲವಿ ಅವರು ಪೊಲೀಸರ ಮುಂದೆ ಮಾಡಿದ್ದಾರೆ ಮತ್ತು ಒಂದಿಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜಸ್ ಕೂಡ ಸೆಂಡ್ ಮಾಡಿದ್ದಾರೆ ಪಲ್ಲವಿ. ಹಾಗಾಗಿನೇ ಈ ಕೇಸ್ ಬಹಳಷ್ಟು ಕ್ರಿಟಿಕಲ್ ಆಗಿದೆ. ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ. ಹಾಗಾಗಿ ಪೊಲೀಸರಿಗೆ ಅರ್ಧ ತಲೆನೋವು ಕಡಿಮೆ ಆಗಿದೆ, ಅದು ಬೇರೆ ವಿಚಾರ. ಆದ್ರೆ ವಿದ್ಯಾವಂತ ಕುಟುಂಬದಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ ಅಂದ್ರೆ ಹೆಂಗೆ ಸಾಧ್ಯ? ಅಂತ ದೊಡ್ಡ ಕಾರಣ ಏನಿತ್ತು? ಅಷ್ಟು ದ್ವೇಷ ಏನಿತ್ತು ಓಂ ಪ್ರಕಾಶ್ ಅವರ ಮೇಲೆ? 30 ವರ್ಷಗಳಿಗಿಂತ ಹೆಚ್ಚು ಸಂಸಾರ ಮಾಡಿ ತಮ್ಮ ಗಂಡನನ್ನ ತಾವೇ 10 ಬಾರಿ ಇರಿದು ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು. ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಊಟ ಮಾಡ್ತಾ ಇದ್ರಂತೆ ಮಧ್ಯಾಹ್ನ ಓಂ ಪ್ರಕಾಶ್ ಅವರು, ಮೀನೂಟ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಬರ್ತಾರೆ ಪಲ್ಲವಿ ಅವರು, ಕಣ್ಣಿಗೆ ಕಾರದ ಪುಡಿಯನ್ನ ಎರಚುತ್ತಾರಂತೆ. ಅಡುಗೆ ಎಣ್ಣೆ ಸುರಿದು 10 ಬಾರಿ 2 ಚಾಕುಗಳಿಂದ ಚುಚ್ಚಿ ಕೊಲೆ ಮಾಡಿದಾರಂತೆ. 10 ಬಾರಿ. ಹಾಗಾಗಿನೇ ಓಂ ಪ್ರಕಾಶ್ ಅವರ ಹೊಟ್ಟೆಗೆ 5 ಬಾರಿ ಚುಚ್ಚಿದ್ರಿಂದ ಅತಿ ಹೆಚ್ಚು ರಕ್ತಸ್ರಾವ ಆಗಿದ್ದರಿಂದ ಇಡೀ ಗ್ರೌಂಡ್ ಫ್ಲೋರ್ ಕೆಂಪಾಗಿತ್ತು ರಕ್ತದಿಂದ. ರಕ್ತದ ಮಡುವಿನಲ್ಲಿ ಬೆದ್ದು ಒದ್ದಾಡ್ತಾ ಇದ್ರು 15 ರಿಂದ 20 ನಿಮಿಷಗಳ ಕಾಲ. ಅದನ್ನ ಕೊಲೆ ಮಾಡಿದ ನಂತರ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಪಲ್ಲವಿ ಅವರು. ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಎಂಥ ವಿಕೃತ ಮನಸ್ಸು, ಯಾಕೆ ಹಿಂಗೆ ಮಾಡಿದ್ರು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ಗಳಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಬಹಳ ಪ್ರಮುಖವಾಗಿ ಡಾಕ್ಟರ್ ಪದ್ಮಾಕ್ಷಿ ಅವರಿದ್ದಾರೆ, ಮನೋರೋಗ ತಜ್ಞೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಪದ್ಮಶ್ರೀ ಅವರಿದ್ದಾರೆ, ಮನಃಶಾಸ್ತ್ರಜ್ಞೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಗದೀಶ್ ಅವರಿದ್ದಾರೆ, ನಿವೃತ್ತ SP. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಮೊದಲಿಗೆ ಮೇಡಮ್ ಹತ್ರ ಹೋಗ್ತೀನಿ. ಮೇಡಮ್, ಈ ಪ್ರಕರಣ ಇದೆಯಲ್ಲ ನಿಜಕ್ಕೂ ಆಶ್ಚರ್ಯ. ಯಾಕೆ ಅಂತ ಹೇಳಿದರೆ, ಒಂದು ಯಾರ ಮನೇಲಿ ಜಗಳ ಇರಲ್ಲ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿದಿನವೂ ಕೂಡ ಜಗಳ ಅನ್ನೋದು ಇದ್ದೇ ಇರುತ್ತೆ.
ಒಬ್ಬ ಗಂಡ ಅಂದರೆ 30 ವರ್ಷದಿಂದ ಅವ್ರ ಜೊತೆಗೆ ಸಂಸಾರ ಮಾಡ್ಕೊಂಡು ಬಂದು ಅವ್ರ ಜೊತೆಗೆ ಪಳಗಿ ಅವ್ರ ಜೊತೆಗೆ ಇದ್ದು ಸಂಸಾರ ಮಾಡಿ ಈ ರೀತಿಯಾಗಿ ಕೊಲೆ ಮಾಡ್ತಾರೆ ಅಂತ ಅಂದರೆ ಅವರ ಮಾನಸಿಕತೆ ಬಗ್ಗೆ ಹೇಳೋದಾದರೆ ಮೊದಲಿಗೆ ಒಂದು ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಾಗ ಅವ್ರಿಗೆ ಡಿಪ್ರೆಷನ್ ಇತ್ತು, ಮುಂಚೆಯಿಂದ ಪ್ಯಾರನೋಯ ಇತ್ತು ಅಂತೆಲ್ಲ ಹೇಳಿದ್ದಾರೆ. ಸೊ ಇಟ್ ಕುಡ್ ಬಿ ಡೆಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಇರ್ಬೋದು ಅವ್ರಿಗೆ. ಇವ್ರು ಯಾವಾಗಲೂ ಬಂದು ಕೊಂದುಬಿಡ್ತಾರೆ, ಯಾವಾಗಲೂ ಸಾಯಿಸ್ಬಿಡ್ತಾರೆ ಅನ್ನೋ ಭಾವನೆ ಇರ್ಬೋದು. ಮೇ ಬಿ ಅವ್ರು ಯಾವಾಗಲಾರು ಹಿಂದೆ ಹೆದರ್ಸಿದ್ರೇನೋ, ಅವ್ರ ಗನ್ನನ್ನು ತೋರಿಸಿ ನಾನು ಸಾಯಿಸ್ತೀನಿ ಅಂತ. ಆ ಥರ ಒಂದು ಎಪಿಸೋಡ್ ಆಗಿದೆ ಹಿಂದೆ ಮನೆಯಲ್ಲಿ. ಅದು ಕೆಲವರಿಗೆ ಬಂದಿದೆ, ಅದು ಗೊತ್ತಾಗಿದೆ ಅದು. ಬಟ್ ಹಾಗಾಗಿ ಇವ್ರು ಯಾವಾಗಲಾರು ಸಾಯಿಸ್ಬಿಡ್ತಾರೆ ಅನ್ನೋ ಭಯ, ಭೀತಿಯಿಂದ ನಾನೇ ಇವನ್ನ ಸಾಯಿಸ್ಬಿಟ್ರೆ ಅವ್ರು ಇರೋದೇ ಇಲ್ವಲ್ಲ ಅಂತ ಇರಬಹುದು. ಆ ಭಯನೇ ಇರಲ್ವಲ್ಲ ನನಗೆ ಅಂತ. ಅಂದರೆ ಫ್ಯೂಚರ್ ಆ್ಯಕ್ಷನ್ನು ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿರಲ್ಲ. ಆರ್ ಈಸ್ ಇಟ್ ದ ಅಕ್ಯುಮುಲೇಟೆಡ್ ಫ್ರಸ್ಟ್ರೇಷನ್ ಲೆವೆಲ್ ಅವತ್ತಿನ ದಿವಸ ಒಂದು ಏಪಥೆಟಿಕ್ ಫೀಲಿಂಗ್ಸ್ ಬಂತ, ಅಥವಾ ಈಸ್ ಇಟ್ ದಟ್ ಸೈಕಿಕ್ ಎನರ್ಜಿ ಅವಳನ್ನ ಆ ಥರ ರಿಯಾಕ್ಟ್ ಮಾಡೋ ಹಂಗೆ ಮಾಡಿಸ್ತಾ. ಯಾಕೆಂದ್ರೆ ಅಷ್ಟು ವರ್ಷ ಜೊತೆಲಿದ್ದಾರೆ ಅಂತ ಅಂದರೆ ಇದು ಒಂದು ದಿನದಲ್ಲಿ ನಡೆದಿಲ್ಲ, ಇದು ಪೈಲಪ್ ಆಗಿ ಕೊನೆಯಲ್ಲಿ ಈ ಹಂತಕ್ಕೆ ಬಂದಿದೆ. ಸೊ ನನ್ನ ಒಂದು ಪ್ರಶ್ನೆ ಏನಿತ್ತು ಅಂದರೆ, ಯಾಕೆ ಅವರು ಹೆಲ್ಪ್ ತಗೊಳ್ಳಿಲ್ಲ? ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿದೆ ಇವತ್ತಿನ ದಿವಸ. ಜಸ್ಟ್ ಓವರ್ ಕಾಲ್ ಯು ಕ್ಯಾನ್ ಆಕ್ಸೆಸ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಹೆಲ್ಪ್ ಇದೆ. ಯಾಕೆ ಹೆಲ್ಪ್ ತಗೊಳ್ಳಿಲ್ಲ? ಈಸ್ ಇಟ್ ದ ಸ್ಟಿಗ್ಮಾ ಆರ್ ವಾಟ್ ಅನ್ನೋದೊಂದು ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿದೆ. ಮಗಳು ಡಿಪ್ರೆಷನ್ನಲ್ಲಿ ಬಳಲ್ತಿದ್ದಾಳೆ ಅಂತ ಹೇಳಿದ್ದಾರೆ. ಸೊ ಹೆಲ್ಪ್ ಇದೆಯಲ್ಲ, ಯಾಕೆ ಸೋಷಿಯಲ್ ಹೆಲ್ಪ್ ತಗೊಳ್ಳಿಲ್ಲ, ಸೊಸೈಟಲ್ ಹೆಲ್ಪ್ ತಗೊಳ್ಳಿಲ್ಲ? ಆರ್ ಈಸ್ ಇಟ್ ದ ಸೊಸೈಟಲ್ ಬ್ರೇಕ್ ಡೌನ್ ಸಿಸ್ಟಮ್? ಯಾರು ಹೆಲ್ಪ್ ಮಾಡಲಿಲ್ವಾ ಅಥವಾ ಇವ್ರು ತಗೊಂಡಿಲ್ವಾ? ಆರ್ ಈಸ್ ಇಟ್ ದ ಸ್ಟಿಗ್ಮಾ ಅನ್ನೋದೊಂದು ಪ್ರಶ್ನೆ ಬಂತು. ಓಕೆ ಜಗದೀಶ್ ಸರ್, ಈ ಪ್ರತಿಯೊಂದು ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ನೋಡೇ ಇರ್ತೀರಾ, ಎಲ್ರಿಗೂ ಕೂಡ ಗೊತ್ತಿದೆ, ಕಲಹ ಇರುತ್ತೆ, ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ. ಸರಿಪಡಿಸ್ಕೊಂಡು ಹೋಗೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ವು, ಅದನ್ನು ಹಿಡ್ಕೊಳ್ಳೋ ಅಂದರೆ ಆ ಸರಿಪಡಿಸುವಂಥ ಕೆಲಸ ಆಗಲಿಲ್ವಾ ಇಲ್ಲಿ ಅಂತ. ಜೊತೆಗೆ ಈ ಪ್ರಕರಣದಲ್ಲಿ ಕೊಲೆ ಅನ್ನೋದು ಅಷ್ಟೊಂದು ಅನಿವಾರ್ಯವಾದಂಥ ಸನ್ನಿವೇಶವಾಗಿತ್ತಾ ಅಂತ. ಓಂ ಪ್ರಕಾಶ್ ಸರ್ ಅವರು 1981 ಬ್ಯಾಚ್ IPS ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ನಾನು ಭಾಳ ಮುಖ್ಯವಾಗಿ ಒಂದು ಎರಡು ಮುಖ್ಯವಾದ ವಿಷಯಗಳನ್ನ ಹೇಳಲಿಕ್ಕೆ ಬರ್ತೇನೆ. ಒಂದು ಪ್ರೊಫೆಷನಲ್ ಲೈಫ್, ಇನ್ನೊಂದು ಫ್ಯಾಮಿಲಿ ಲೈಫ್. ಬಹುತೇಕ ಈ ಅಧಿಕಾರಿ ಓಂ ಪ್ರಕಾಶ್ ಅವರು ಪ್ರೊಫೆಷನಲ್ ಲೈಫ್ನಲ್ಲಿ, ನಾನು ಅವ್ರ ಹತ್ರ ಎಲ್ಲಿ ಕೆಲಸ ಮಾಡಿಲ್ಲ ಅವ್ರ ಜೊತೆಗೆ, ಅದು ಅವ್ರ ಬಗ್ಗೆ ಕೇಳಿದೆ. ಪೊಲೀಸ್ ಅಧಿಕಾರಿಗಳು DG ಆಗಿದ್ದವರು, ನಾನು ACP ಆಗಿದ್ದರು ಕೂಡ ಅವರು DGP ಆಗಿದ್ದರು. 2016, 17, 18ರಲ್ಲಿ ನಾನು ಮಲ್ಲೇಶ್ವರಂ ACP ಆಗಿದ್ದಾಗ ಅವರು DGP ಆಗಿದ್ದರು. ಅವರಿಗೆ ಭಾಳಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ಅವರು ಒಳ್ಳೆ ಬಹುತೇಕ ಯಶಸ್ವಿ ಅಧಿಕಾರಿ ಆಗಿದ್ರು ಅಂತ ಅಂದುಕೊಂಡಿದ್ದೇನೆ. ಈ ಪ್ರೊಫೆಷನಲ್ ಲೈಫ್ ಏನಿದೆ ಅದು ಬಹುತೇಕ ಚೆನ್ನಾಗಿತ್ತು ಅನಿಸುತ್ತೆ. ಆದರೆ ಫ್ಯಾಮಿಲಿ ಲೈಫ್ ಬಗ್ಗೆ ಪೊಲೀಸ್ ಕಿರಿಯ ಅಧಿಕಾರಿಗಳಿಗೆ ಅವರ ಫ್ಯಾಮಿಲಿ ಲೈಫ್ ಬಗ್ಗೆ ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಕಡೆ ಇದನ್ನು ಗಮನಿಸಿದಾಗ ಕೌಟುಂಬಿಕ ಕಲಹವೇ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಅಂತ ನಾನು ಅಂದುಕೊಂಡಿದ್ದೇನೆ ಬಹುತೇಕ. ಅದರ ಹಿನ್ನೆಲೆಯಲ್ಲಿ, ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರಬಹುದು ಅನಿಸುತ್ತೆ. ಈಗ ಅನೇಕ ಸರ್ಕ್ಯುಲರ್ಸ್ ಕೂಡ ಪೊಲೀಸ್ DGP ಅವರು ಸಬಾರ್ಡಿನೇಟ್ಸ್ಗೆ ಕೊಡ್ತಾ ಇದ್ದಾರೆ. ನೀವು ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಕಳಿಬೇಕು, ನೀವು ರಜೆ ವೀಕ್ಲಿ ಆಫ್ ಮಾಡಬೇಕು, ಈ ಎಲ್ಲ ಸಂಗತಿಗಳು ಕೂಡ ಬಹುತೇಕ ಹಿರಿಯ ಅಧಿಕಾರಿಗಳು, DGP ರ್ಯಾಂಕ್ನ ಅಧಿಕಾರಿ, ಓಂ ಪ್ರಕಾಶ್ ರ್ಯಾಂಕ್ ಅಧಿಕಾರಿಗಳಿಗೆ ಕೂಡ ಅನೇಕ ಸರ್ಕ್ಯುಲರ್ ಸುತ್ತೋಲೆಗಳು ನಮಗೆ ಕೊಟ್ಟಿದ್ದಾರೆ. ನನಗೆ ಅನಿಸ್ತಾ ಇದೆ ಇಲ್ಲಿ ಅವರು ಬಹುತೇಕ ಅವರ ಫ್ಯಾಮಿಲಿ ಇದು ಅಲ್ಲಿ ಅವರ ಫ್ಯಾಮಿಲಿ ಅಂದರೆ ಭಾಳಷ್ಟು ಎಲ್ಲೋ ಒಂದು ಕಲಹ ಇತ್ತು ಅಂತ ಫ್ಯಾಮಿಲಿ ಇದರಲ್ಲಿ ಅತೃಪ್ತಿ ಇತ್ತು ಅನ್ಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಕಲಹ ಏನಿತ್ತು ಅದು ಬಹುತೇಕ ಹಿರಿಯ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಗೊತ್ತಾಗೋದಿಲ್ಲ, ಅವರ ಹಿನ್ನೆಲೆ ಏನು ಗೊತ್ತಾಗೋದಿಲ್ಲ. ಈಗ ನನಗೆ ಅನಿಸೋದ್ರಿಂದ ಇವರು ಸಕ್ಸಸ್ಫುಲ್ ಇನ್ ಪ್ರೊಫೆಷನಲ್ ಲೈಫ್ ಅಂಡ್ ಐ ಡೋಂಟ್ ಥಿಂಕ್ ಅವರು ಈ ಇದರಲ್ಲಿ ಫ್ಯಾಮಿಲಿ ಲೈಫಲ್ಲಿ ಯಶಸ್ವಿ ಆಗಲಿಲ್ಲ. ಎಲ್ಲೋ ಒಂದು ಕಡೆ ತೊಂದರೆ ಇತ್ತು ಹೆಂಡತಿ ಮಕ್ಕಳ ಜೊತೆಗೆ. ಅವರು ಒಳ್ಳೆಯ ರೀತಿಯ ಕಳೀಲಿಕ್ಕೆ ಆಗ್ತಿಲ್ಲ, ಅದು ಕಾರಣಗಳು ನಮಗೆ ಗೊತ್ತಿಲ್ಲ ಇರಬಹುದು. ಸೊ ಇದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಭಾಳ ಜವಾಬ್ದಾರಿ ಇದೆ. ಇದೊಂದು ಚಾಲೆಂಜಿಂಗ್ ಇನ್ವೆಸ್ಟಿಗೇಷನ್. ನೀವು ಹೇಳಿದ್ರಿ ಭಾಳ ಸುಲಭವಾಗಿ ಇದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಂಡದಷ್ಟೇ ಮುಖ್ಯ ಅಲ್ಲ, ಆರೋಪಿ ಒಪ್ಪಿಕೊಂಡದ್ದು ಮುಖ್ಯ ಅಲ್ಲ, ನಿಖರವಾದ ಮರಣದ ಕಾರಣ ಅಂದರೆ ರೀಸನ್ ಫಾರ್ ಇದು ಮರ್ಡರ್ ಅದು ಗೊತ್ತಾಗಬೇಕಾದ್ರೆ, ನಿಖರವಾದ ಮರಣದ ಕಾರಣವನ್ನು ತಿಳ್ಕೊಬೇಕಾದ್ರೆ ಟೀಮ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಬೇಕಾಗ್ತದೆ. ಈಗ ನನಗನ್ಸುತ್ತೆ ಯಾರೋ ಕೇಳ್ತಾ ಇದ್ದಾರೆ, ಒಬ್ಬ ACP ರ್ಯಾಂಕ್ ಅಧಿಕಾರಿಗಳು ಅದು ಸಾಲದು ಅನ್ಸುತ್ತೆ. ACP ರ್ಯಾಂಕ್ ಅಧಿಕಾರಿಗಳು ಈ ತನಿಖೆಯನ್ನು ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಅವರು ಟೀಮ್ನಲ್ಲಿ ಇರಲಿ. ACP ಪೊಲೀಸ್ ಎಕ್ಸ್ಪರ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ಸು ಮತ್ತು ACP ಮತ್ತು DCP ಹಿರಿಯ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ವಹಿಸ್ಕೊಳ್ಬೇಕು. ಹಾಗೆ ಇದು ಬಹಳ ಗಂಭೀರವಾದ ವಿಷಯ ಇದೆ. ಒಂದು ರಾಜ್ಯದ
ಕರ್ನಾಟಕ ರಾಜ್ಯದ DG ಅವರ ಕೊಲೆ ಆಯ್ತು ಅಂತ ಹೇಳಿದ್ರೆ ಇದು ಒಂದು ರೀತಿ ಸರ್ಕಾರಕ್ಕೂ ಕೂಡ ಸವಾಲು ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ತನಿಖೆನ ಮಾಡಬೇಕಾಗುತ್ತೆ. ಆ ತನಿಖೆ ಮಾಡುವ ನಿಟ್ಟಿನಲ್ಲಿ ಇವರು ಪೊಲೀಸ್ ಅಧಿಕಾರಿಗಳು ಒಂದು ಟೀಮನ್ನು ರಚನೆ ಮಾಡಬೇಕಾಗುತ್ತೆ. ಟೀಮ್ ರಚನೆ ಮಾಡಿ ಜನರಿಗೆ, ಕರ್ನಾಟಕದ ರಾಜ್ಯದ ಜನರಿಗೆ ಈ ಮರಣದ ರೀಸನ್ ಫಾರ್ ಮರ್ಡರ್ ಏನು, ಮೋಟಿವ್ ಏನು ಅಂತಕ್ಕಂಥದ್ದನ್ನ ನಾವು ತಿಳಿಸಬೇಕಾಗುತ್ತೆ. ಇಲ್ಲಿದ್ರೆ ಎಲ್ಲೋ ಒಂದು ರೀತಿ ಜನರಲ್ಲೂ ಕೂಡ ಎಲ್ಲೋ ಒಂದು ರೀತಿ ಭಯ ಭೀತಿ ಆಗ್ತಕ್ಕಂಥ ಸಂದರ್ಭಗಳಿರ್ತದೆ. ಮೇಡಮ್ ಹೇಳ್ತಾ ಇದ್ರು, ಈಗ ಇದರಲ್ಲಿ ಕೂಡ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ, ಅವ್ರಿಗೆ ಮನೋವ್ಯಾಕುಲತೆ ಇತ್ತು, ಅವ್ರಿಗೆ ಒಂದು ಸೈಕಾಲಜಿಕಲ್ ಏನೋ ಪ್ರಾಬ್ಲಮ್ ಇತ್ತು ಅಂತ. ಅದು ಕೂಡ ತನಿಖೆ ಆಗಬೇಕಾಗುತ್ತೆ. ಅದನ್ನು ತನಿಖೆ ಆಗಬೇಕಾಗುತ್ತೆ, ಎಕ್ಸ್ಪರ್ಟ್ ಡಾಕ್ಟರ್ ತನಿಖೆ ಆಗಬೇಕು. ಈ ಎಲ್ಲ ಇದು ಬಹಳ ಜವಾಬ್ದಾರಿ ಇದೆ. ಇದು ಬಹಳ ಸರಳವಾದ ತನಿಖೆ ಇಲ್ಲ. ಇನ್ನೂ ಪೊಲೀಸರಿಗೆ ಜವಾಬ್ದಾರಿ ಇದೆ. ಪೊಲೀಸರಿಗೆ ಒಂದು ರೀತಿ, ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ರೀತಿಯ ಸವಾಲು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಮೇಡಮ್ ನೀವು ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು ಅವ್ರಿಗೆ ಮಾನಸಿಕ ಸ್ಥಿಮಿತ ಸರಿಯಾಗಿಲ್ಲ ಅಂತ ಹೇಳಿ. ಎಕ್ಸಾಕ್ಟ್ಲಿ ಅಂಥವರೇ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ. ಒಂದು ಕಾಯಿಲೆ ಸ್ಕಿಜೋಫ್ರೀನಿಯಾ ಅಂತ ಹೇಳಿ, ಅದರಿಂದ ಬಳಲ್ತಾ ಇದ್ದಾರೆ ಅವರು ಅಂತ ಹೇಳಲಾಗ್ತಾ ಇದೆ. ಏನು ಮೇಡಮ್ ಕಾಯಿಲೆ ಇದು? ಅಂದರೆ ಇದರಿಂದ ಏನಾಗ್ತಾರೆ ಆ ಮನುಷ್ಯ, ಕಾಯಿಲೆ ಇದ್ದವರು ಹೆಂಗೆ ವರ್ತನೆ ಮಾಡ್ತಾರೆ? ಸ್ಕಿಜೋಫ್ರೆನಿಯಾ ಅನ್ನೋದು ಒಂದು ಮಾನಸಿಕ ಸಮಸ್ಯೆ. ಅದು ದೈಹಿಕವಾಗೂ ಅವರಲ್ಲಿ ಚೇಂಜಸ್ ಇರುತ್ತೆ, ಮೆಂಟಲಿನೂ ಚೇಂಜಸ್ ಇರುತ್ತೆ. ಇಡೀ ಭಾರತ ದೇಶದಲ್ಲಿ 2% ವ್ಯಕ್ತಿಗಳಲ್ಲಿ ಈ ಒಂದು ಸಮಸ್ಯೆ ಇದೆ. ಅಂದ್ರೆ 120 ಕೋಟಿ ಜನಸಂಖ್ಯೆಯಲ್ಲಿ 2% ಅಂದ್ರೆ ಇಟ್ ಇಸ್ ಕ್ವೈಟ್ ಬಿಗ್ ನಂಬರ್. ಇಂಥ ವ್ಯಕ್ತಿಗಳಲ್ಲಿ ನೈಜತೆ ಮತ್ತು ಸಹಜತೆ ಮತ್ತೆ ನಾರ್ಮಲ್ಸಿಗೆ ರಿಲೇಟಿವಿಟಿ ಇರಲ್ಲ. ಭ್ರಮೆಲೆ ಇರ್ತಾರೆ. ಅವರಲ್ಲೇ ಒಂದು ಪ್ರಪಂಚ ಇರುತ್ತೆ. ಅವ್ರ ಒಳಗಡೆ ಇರೋ ಪ್ರಪಂಚಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಿರ್ತಾರೆ. ಅವ್ರ ಪ್ರಕಾರ ಒಳಗಡೆಯಿಂದ ವಾಯ್ಸಸ್ ಕೇಳಿಸುತ್ತೆ. ಅಂದ್ರೆ 5 ಸ್ಪೆಷಲ್ ಸೆನ್ಸಸ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲವೂ ಆ ಸ್ಪೆಷಲ್ ಸೆನ್ಸಸ್ ಎಫೆಕ್ಟ್ ಆಗೋದು ಅವರಲ್ಲಿ ಇರುತ್ತೆ. ಎಕ್ಸಾಂಪಲ್ ಕಣ್ಣು, ಆಡಿಟರಿ ವಿಜುವಲ್ ಹ್ಯಾಲುಸಿನೇಷನ್ಸ್ ಇರುತ್ತೆ ಅವ್ರಿಗೆ, ಆಡಿಟರಿ ಹ್ಯಾಲುಸಿನೇಷನ್ಸ್ ಇರುತ್ತೆ, ಟ್ಯಾಕ್ಟೈಲ್ ಹ್ಯಾಲುಸಿನೇಷನ್ಸ್ ಇರುತ್ತೆ, ಎಲ್ಲ ಥರದ ಹ್ಯಾಲುಸಿನೇಷನ್ಸ್ ಇರುತ್ತೆ. ಬಾಯಲ್ಲಿ ಸರಿಯಾಗಿ ರುಚಿ ಇರಲ್ಲ ಅನ್ನೋ ಥರದಲ್ಲಿ. ಆಮೇಲೆ ಯಾರೋ ನನ್ನ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ, ನನಗೆ ಕೇಳಿಸ್ತಾ ಇದೆ, ಇವರು ನನ್ಗೆ ಹಿಂಗೆ ಹೇಳ್ತಾ ಇದ್ದಾರೆ, ಈ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ. ನನಗೊಬ್ಬ ಪೇಷಂಟ್ ಇದ್ದ, ಅವ್ನು ಹೇಳ್ತಿದ್ದ, ನನಗೆ ಹೇಳ್ತಾ ಇದ್ದಾರೆ 4 ಜನ ನೀವು ಅಮ್ಮನಿಗೆ ಕಲ್ತವ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಅವ್ನು ಹೇಳಿದ್ದು ಫಸ್ಟ್ ಟೈಮ್ ಅವ್ರ ತಂದೆ ನಂಬಿದ್ರು. ನಿಮ್ಮಮ್ಮ ಸರಿಗಿಲ್ಲ ಅದಕ್ಕೆ ಒಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಆ ತಂದೆ, ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿದ್ರ ಬದಲು ನನ್ನ ಮಗ ಹಿಂಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇರಬಹುದೇನೋ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಸೆಕೆಂಡ್ 2-3 ಸತಿ ಹೇಳ್ಬೇಕಾದ್ರೆ ಪೇಷಂಟ್ಸು ಮನೆ ಮಂದಿ ಅಥವಾ ಅವ್ರ ಫ್ರೆಂಡ್ಸು ರಿಲೇಟಿವ್ಸು ನಂಬ್ತಾರೆ ಇರಬಹುದೇನೋ ಅಂತ. ಯಾಕಂದ್ರೆ ಒಂದೇ ಸತಿಗೆ ನಾವು ಅವ್ರು ಯಾರಿಗೆ ಆದ್ರೂ ಯಾವುದೇ ತರದ ಸಮಸ್ಯೆ ಇದೆ ಅಂತ ಹೇಳಕ್ಕಾಗಲ್ಲ. ಈ ತರದ ಸಮಸ್ಯೆಗಳು ಅವರಲ್ಲಿ ಇರುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡೋರು ಯಾರೋ ಬಂದು ಹೋಗ್ತಾ ಇದಾರೆ ನೋಡಿ, ನನ್ನ ಮುಂದೆ ನಡ್ಕೊಂಡು ಹೋಗ್ತಾ ಇದಾರೆ ಅಂತಾರೆ. ಮತ್ತೆ ಕೆಲವೊಂದ್ಸತಿ ಅವ್ರು ಹೇಳೋದು, ನನ್ನಲ್ಲಿ ವಿಚಿತ್ರವಾದಂಥ ಪವರ್ ಇದೆ, ಐ ಆಮ್ ವೆರಿ ಪವರ್ಫುಲ್, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ನಿನಗೆ ಮಂತ್ರ ಹಾಕಿದ್ರೆ ನೀನು ಸಡನ್ ಆಗಿ ಚೇಂಜ್ ಆಗ್ಬಿಡ್ತೀಯ, ಮನುಷ್ಯದಿಂದ ಏನೂ ಆಗ್ತೀಯ, ಈ ಥರದ್ದೆಲ್ಲ ಮಾತಾಡ್ಬೇಕಾದ್ರೆ ಇದು ಫಸ್ಟ್ ಟೈಮ್ ಎಲ್ಲೋ ಸುಮ್ಮನೆ ಒಂದು ಕೇಳಕ್ಕೆ ಚೆನ್ನ. ಆದರೆ ಇದು ರೆಗ್ಯುಲರ್ ಆಗಿ ಹೇಳ್ತಾ ಏನು ಆ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಇರಿಟೇಷನ್ ಎಲ್ಲ ಆಗ್ತಾ ಹೋಗುತ್ತೆ. ಅವ್ರು ಅದನ್ನು ಕೇಳಿಸ್ಕೊಂತಾನೆ ಇರ್ತಾರೆ ಬಿಟ್ಟು ಇದು ಯಾಕೋ ಸಮಸ್ಯೆ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ನಾವು ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಯಾರ ತಲೆಗೂ ಬರಲ್ಲ. ಅವ್ರು ಏನು ನಮ್ಮಂಥವ್ರು ಯಾರು ಪ್ರೊಫೆಷನಲಿಸ್ಟ್ ಎಷ್ಟೋ ಸತಿ ನಾನು ಹೇಳಿರ್ತೀನಿ ನೋಡಿ, ದಿಸ್ ಕುಡ್ ಬಿ ಅ ಡಿಸಾರ್ಡರ್ ಅಂತ ಹೇಳಿದ್ರೆ ವಾಪಸ್ ತಿರುಗಿಸಿ ನಮಗೆ ಹೇಳ್ತಾರೆ, ನೀವೇನ್ರಿ ಸಿಕ್ತವ್ರಿಗೆಲ್ಲ ತಲೆಗೆಟ್ಟೋಗಿದೆ ಅಂತ ಹೇಳ್ತೀರಾ ಅಂತ ಹೇಳಿ. ಇದು ಕೆಲವೊಂದು ಮಾನದಂಡ ಇರುತ್ತೆ. 6 ವೀಕ್ಸ್ ಅಲ್ಲಿ ಇವ್ರಿಗೆ ಈ ತರದ ಒಂದು ವಿಚಾರ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಮಾನಸಿಕ ಸಮಸ್ಯೆ. ಅದಾದ ನಂತರ ಮತ್ತೆ ನನಗೆ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಕೈಲಿ ನೋಡು ಏನಕ್ಕೋ ಶೇಕೆ ಆಗ್ತಾ ಇದೆ, ನನ್ನ ಕೈಲಿ ಮೂವ್ ಮಾಡೋಕ್ಕಾಗಲ್ಲ, ಈ ಥರದೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದಿರೋ ಮಾತರು. ಅವ್ರ ಹತ್ರ ನೀವು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಒಂದು 400 ಟಾಪಿಕ್ಸ್ ಮಾತಾಡಿರ್ತಾರೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆದ್ರೆ ನಾವೇನು ಸಡನ್ ಆಗಿ ಅನ್ಕೊಳ್ಳೋದು ಎಷ್ಟು ಇಂಟೆಲಿಜೆಂಟು ಏನೋ ಹೇಳ್ಬಿಟ್ರು ಅಂತ ಹೇಳಿ. ಸೊ ಆ ಕಾಲದಲ್ಲಿ ತುಂಬಾ ಇಂಟೆಲಿಜೆಂಟ್ನ ಒಂದು ಕ್ರಿಯೇಟಿವಿಟಿಗೆ ಏನೋ ಒಂದು ಕಂಪೇರ್ ಮಾಡ್ತಿದ್ರು. ಈಗ ಇಟ್ ಕೆ ನಾಟ್ ಬಿ ಕ್ರಿಯೇಟಿವಿಟಿ, ಇಟ್ ಕಡ್ ಆಲ್ಸೋ ಬಿ ಅ ಡಿಸಾರ್ಡರ್ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಈಗ ಈ ಕಾಯಿಲೆಗೆ ಏನ್ ಮೇಡಮ್ ಗುಣ ಹೆಂಗ್ ಮಾಡ್ಕೋಬೇಕು? ಈ ಕಾಯಿಲೆ ಅರ್ಲಿ ಡಿಟೆಕ್ಷನ್ ಇಸ್ ದ ಓನ್ಲಿ ಬೆಸ್ಟ್ ಥಿಂಗ್. ಡಿಟೆಕ್ಟ್ ಆಗಿದ ತಕ್ಷಣನೇ ಮೆಡಿಸಿನ್ ಹಾಕ್ತಾರೆ ಡಾಕ್ಟರ್ಸ್, ಸೈಕ್ಯಾಟ್ರಿಸ್ಟ್ಗಳು. ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಡ್ರೆ ನಿಜವಾಗ್ಲೂ ಚೆನ್ನಾಗಾಗ್ತಾರೆ. ಈಗ ಯಾರೋ ಇನ್ನೊಬ್ರು ಈ ಮಾತ್ರೆ ತಗೊಂಡ್ಬಿಟ್ರೆ ಲಿವರ್ ಕೆಟ್ಟೋಗುತ್ತೆ, ಕಿಡ್ನಿ ಕೆಟ್ಟೋಗುತ್ತೆ ಅಂತೆಲ್ಲ ಹೇಳೋರು ಇರ್ತಾರೆ. ನಾವು ಅದನ್ನ ಕೇಳಿ ತಲೆನೇ ಕೆಟ್ಟೋಗಿದ್ಯಲ್ಲ, ಅದಕ್ಕಿನ್ನ ಇನ್ನೇನು ವಾಟ್ ಎಲ್ಸ್ ಆರ್ ಯು ಲುಕಿಂಗ್ ಫಾರ್ ಅಂತ ಹೇಳೋದು. ಇದನ್ನ ಇಫ್ ಯು ಡೋಂಟ್ ಟ್ರೀಟ್ ಇಟ್ ಪ್ರಾಪರ್ಲಿ ಈ ರೀತಿ ವೈಲೆಂಟ್ ಬಿಹೇವಿಯರ್ಸ್ ಆಗುವಂತ ಸಾಧ್ಯತೆ ಇರ್ತದೆ. ಇವರನ್ನೇ
ಇವರಿಗೇನೆ ಸೆಲ್ಫ್ ಹಾರ್ಮು ಮಾಡ್ಕೋಬಹುದು, ಇಲ್ಲಾಂದ್ರೆ ಇನ್ನೊಬ್ರಿಗೂ ಈ ರೀತಿ ಸಮಸ್ಯೆ ಮಾಡುವಂತ ಸಾಧ್ಯತೆ ಇರ್ತವೆ. ಇನ್ನೂ ಒಂದು ವಿಧಾನ, ಈ ತರದ ವೈಲೆಂಟ್ ಬಿಹೇವಿಯರ್ಸ್ ಇದ್ರೆ ಇನ್ನೊಂದು ರೀತಿಯಲ್ಲಿ ತುಂಬಾ ಐಸೋಲೇಟ್ ಆಗ್ಬಿಡ್ತಾರೆ, ಯಾರನ್ನೂ ಮಾತಾಡ್ಸಲ್ಲ, ಮೂಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅವ್ರ ಸೆಲ್ಫ್ ಕೇರ್ ಕಂಪ್ಲೀಟ್ಲಿ ಕಡಿಮೆ ಆಗೋಗುತ್ತೆ, ಸ್ನಾನನೂ ಮಾಡಲ್ಲ, ಊಟನೂ ಮಾಡಲ್ಲ. ನಾವು ನೋಡ್ಬೋದು ರೋಡಲ್ಲಿ ರಸ್ತೆ ಬದಿಯಲ್ಲೆಲ್ಲ ಸುಮ್ಮನೆ ಮಲಗಿರ್ತಾರೆ, ಅವ್ರ ಕೂದಲು ಇಷ್ಟುದ್ದ ಬೆಳೆದಿರುತ್ತೆ, ಸ್ನಾನನೂ ಮಾಡಿರಲ್ಲ, ವಾಸನೆ ಹೊಡಿತಿರ್ತಾರೆ. ಇವ್ರಿಗೆಲ್ಲರಿಗೂ ಈ ತರದ ಒಂದು ಸಮಸ್ಯೆಗಳು ಇರುವಂತ ಸಾಧ್ಯತೆ ಇರ್ತವೆ. ಎಲ್ರಿಗೂ ಅಂತ ಹೇಳಲ್ಲ, ಇರೋರ್ಗೆ ಮನೆ ಮಂದಿ ಅವ್ರನ್ನ ನೋಡ್ಕೊಳಕ್ಕಾಗಲ್ಲ, ಇವ್ರು ಹೆಂಗೋ ಆಡ್ತಾರೆ ಬಿಟ್ಬಿಡು ಅಂತ ಹೇಳಿ ಬಿಟ್ಬಿಡುವಂಥದ್ದು ಇರುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ಹಾಕ್ಸಿದ್ರೆ, family also needs counseling, not just the patient. Family therapy and treatment of the patient for long term, they will become like regular people only. Yes. ಸರ್, ನೀವೀಗ ACP ಆಗಿ ಕಾರ್ಯನಿರ್ವಹಿಸಿದಿರಿ, SP ಆಗಿ ಕಾರ್ಯನಿರ್ವಹಿಸಿದಿರಿ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಇಂಥ ಘಟನೆಗಳನ್ನು ನೋಡಿದ್ದೀರಾ? ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದವ್ರ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಬಹುತೇಕ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತೇವೆ. ಈಗ ನನಗೂ ಅನಿಸ್ತದೆ, ನಾನು ಎಲ್ಲೋ ಒಂದು ಕಡೆ ನಾವು ಐ ಥಿಂಕ್ ಫುಲ್ ಟೈಮ್ ಫ್ಯಾಮಿಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಜ, ಅದು ನಿಜವಾಗ್ಲೂ ಸಾಧ್ಯ ಆಗಲ್ಲ. ಹೌದು. ಇತ್ತೀಚೆಗೆ ಯಾರೇ ಹಿರಿಯ ಅಧಿಕಾರಿಗಳು ಹೇಳಿ ಫುಲ್ ಟೈಮ್ ನೀವು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಿ, ಟೈಮ್ ಇದ್ದಾಗ ಹೋಗಿ, ಸಂಡೇ ಹೋಗಿ ತಿನ್ನೋದೇ. ಕೆಲವು ಸಲ ಬಹುತೇಕ ಸಂಡೇ VIP ಡ್ಯೂಟಿ ಇರುತ್ತೆ, ಸಂಡೇ ನಾವು ಹೋಗ್ಲಿಕ್ಕಾಗಲ್ಲ. ಖಂಡಿತವಾಗೂ ನಾನು ಒಪ್ಕೊಳ್ತೇನೆ, ನಾವು ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲೋ ಒಂದು ಕಡೆ ನಮಗೆ ಬೇಸರ ಇದೆ, ಮೀರಿ ಹೋಗ್ಬಿಟ್ಟಿದೆ. ಈಗಾಗಲೇ 33 ವರ್ಷಗಳ ಕಾಲ, 34 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸರ್ವಿಸ್ ಮಾಡಿ ಈಗ ನಿವೃತ್ತಿ ಹೊಂದಿದ ಸಮಯದಲ್ಲಿ ಈಗ ಅದನ್ನ ಫೀಲ್ ಮಾಡ್ಕೊಂಡ್ರೆ, ಫ್ಯಾಮಿಲಿಗೆ ಒಂದಿಷ್ಟು ಟೈಮ್ ಕೊಡಬೇಕಾಗಿತ್ತು ಅಂತ ಫೀಲ್ ಮಾಡ್ಕೊಂಡ್ರೆ, ಮಗನಿಗೆ, ಮಗಳಿಗೆ, ಹೆಂಡತಿಗೆ ಒಂದಷ್ಟು ಅಲ್ಲಿ ಇಲ್ಲಿಗೆ ತಿರುಗಾಡಿಸ್ಬೋದು, ಹೋಗ್ಬೋದು, ಕರ್ಕೊಂಡು ಹೋಗ್ಬೋದು, ಪ್ಲೇಸ್ಗಳಿಗೆ ಹೋಗಿ ವಿಸಿಟ್ ಮಾಡ್ಬೋದಾಯ್ತು ಅನಿಸ್ತದೆ. ಆದರೆ ಈಗ ಏನು ಮಾಡ್ಲಿಕ್ಕಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಕೂಡ ಈಗಾಗಲೇ ಈಗ ಈ ಮೃತ ಅಧಿಕಾರಿ, IPS ಅಧಿಕಾರಿ ಒಂದು ಪರ್ಸನಲ್ ಲೈಫ್ ಬಗ್ಗೆ ಒಂದು ಆರೋಗ್ಯ ಭಾಗ್ಯ ಯೋಜನೆ ಕೂಡ, ಆರೋಗ್ಯ ಭಾಗ್ಯ ಯೋಜನೆ ನಿವೃತ್ತ ಅಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳು ಕೂಡ ಆರೋಗ್ಯ ಭಾಗ್ಯ ಯೋಜನೆ ಒಂದು ಪರಿಣಾಮಕಾರಿ ಅದು ಚಿಕಿತ್ಸೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಾಕಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಇಲ್ಲಿ ಅನಿಸ್ತದೆ ಇವರು ಸರ್ ಕೂಡ ಅವರು ಚಿಕಿತ್ಸೆ ಕೊಡಿಸಿದ್ದಾರೆ, ಅದಕ್ಕೆ ಚಿಕಿತ್ಸೆ ಕೊಡಿಸಿರೋ ಬಗ್ಗೆ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಹೆಚ್ಚು ಕಾಳಜಿ ವಹಿಸಬೇಕಾಗಿತ್ತೇನೋ ಅಂತ ಅನಿಸುತ್ತೆ ಹೆಂಡತಿ ಮತ್ತು ಮಗಳಿಗೆ. ಇಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ ಅಂತ ಇನ್ನು ನಿಖರವಾಗಿಲ್ಲ, ತನಿಖಾಧಿಕಾರಿಗಳು ಇನ್ನು ತಿಳಿಸ್ಬೇಕಾಗಿದೆ. ಅಲ್ಲ, ಅದನ್ನೇ ಹೇಳ್ತಿದ್ದಾರೆ. ಈಗ ನಮಗೆ ಟ್ರೀಟ್ಮೆಂಟ್ಸ್ ಕೊಡಿಸೋ ನೆಪದಲ್ಲಿ ವಿಷದ ಇಂಜೆಕ್ಷನ್ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಈಗ ಮೇಡಮ್ ಇಬ್ರು ಹೇಳಿದಲ್ಲ, ಭ್ರಮೆ ಇರುತ್ತದೆ, ಆ ಥರ ಇರ್ಬೋದು, ಏನೋ ಆಗಿರ್ಬೋದು. ಆದರೆ ರಾಜ್ಯದ ಪ್ರತಿಷ್ಠಿತ ವೈದ್ಯರು ಇರ್ತಾರೆ, ಸೈಕಾಲಜಿಕಲ್ ಅಂದರೆ ಅದನ್ನ ಸ್ಟಡಿ ಮಾಡ್ತಕ್ಕಂಥ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಇರ್ತಾರೆ. ಅವ್ರ ಹತ್ರ ಚಿಕಿತ್ಸೆ ಕೊಡಿಸ್ಬೋಯ್ತು ಅಂತ ಅನಿಸುತ್ತೆ, ಕೊಡಿಸಿದ್ದಾರೆ ಅಂತ ಅನಿಸುತ್ತೆ. ಕೊಡಿಸಿದ್ರೂ ಕೂಡ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿತ್ತು. ಒಬ್ಬ ಹಿರಿಯ ಅಧಿಕಾರಿ ಕೆಳಹಂತದ ಅಧಿಕಾರಿಗಳನ್ನ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಸರ್ಕ್ಯುಲರ್ಸ್ ಕೊಡುವಂತ ಒಬ್ಬ ಅಧಿಕಾರಿ ತಾನು ಕೂಡ ತನ್ನ ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗಿತ್ತೇನೋ ಅನ್ಸುತ್ತೆ. ಇದರಲ್ಲಿ ಈಗ ಇಬ್ಬರು ಆರೋಪಿಗಳಿದ್ದಾರೆ. ಈಗ ಇಬ್ಬರು ಆರೋಪಿ ನಿಖರವಾಗಿ ತಿಳಿದುಕೊಳ್ಬೇಕಾಗಿದೆ. ತಾಯಿ ಮತ್ತು ಮಗಳು, ಪಲ್ಲವಿ ಮತ್ತು ಕೃತಿ. ಈಗಾಗಲೇ ಪಲ್ಲವಿ ನೀವು ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮುಗಿತು ಪೊಲೀಸರು ತನಿಖೆ ಅಂತ. ಮುಗಿದಿಲ್ಲ, ಈಗ ಶುರುವಾಗಿದೆ ಆಟ. ಸೊ ಹಾಗೆ ಈ ಪಲ್ಲವಿಯ ಜೊತೆಗೆ ಕೃತಿ ಭಾಗಿಯಾಗಿದಳಿಲ್ಲ. ಒಪ್ಕೊಂಡ್ರು ಕೂಡ ಕಾರಣ ಹುಡುಕ್ತಾರ ಸರ್. ಒಪ್ಕೊಂಡು ಕೂಡ ತನಿಖೆ ತನ್ನ ಮಗಳನ್ನ ಸೇವ್ ಮಾಡಲಿಕ್ಕೆ ಖಂಡಿತ ಕೂಡ ಅವಳು ಹೇಳ್ಬಹುದು. ಒಪ್ಪಿಕೊಂಡ್ರು ಕೂಡ ನಿಜವಾದ ಕಾರಣವನ್ನು ತನಿಖೆಯಲ್ಲಿ ತಿಳ್ಕೊಳ್ಬೇಕಾದ್ದು ಪೊಲೀಸರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈಗ ಅವಳೊಬ್ಳೆ ಅಂತ ಹೇಳಿದ್ರು ಸಹ, ಅವಳೊಬ್ಳೆ, ನಾನು ಪಲ್ಲವಿ ಒಬ್ಳೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ನಾನು ಒಪ್ಪಿಕೊಂಡ ತಕ್ಷಣ ಮುಗೀತು ಅಂತೆಲ್ಲ. ಎಲ್ಲ ಆಂಗಲ್, ಎಲ್ಲ ದೃಷ್ಟಿಕೋನದಲ್ಲಿ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಮಗಳು ಕೂಡ ಮಾನಸಿಕ ಒಂದು ರೋಗದಲ್ಲಿ ಇದ್ಲು ಅಂತಾನೆ. ಅದನ್ನು ನಾವು ಇನ್ನು ಖಚಿತ ತನಿಖೆಯಿಂದ ಮತ್ತು ತನಿಖೆಯಲ್ಲಿ ಸಹ ಆಗಿರ್ಬೋದು. ಸೊ ಹಾಗಾಗಿ ತನಿಖೆಯಿಂದನೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ನಿಜ, ತನಿಖೆ ಹಂತದಲ್ಲಿ ಟೀಮ್ ಆಫ್ ಇದು ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಅವರು ಸರಿಯಾಗಿ ನೋಡ್ಕೋಬೇಕು. ಇಬ್ಬರಿಗೂ ಕೂಡ ಈಗ ಚಿಕಿತ್ಸೆಯನ್ನ, ಅಂದ್ರೆ ಈಗ ನಾನು ಅನ್ಸುತ್ತೆ ಈಗ ಅವರು ಯಾವ ರೀತಿ ಇದ್ದಾರೆ, ಅವ್ರ ಮಾನಸಿಕ ಸ್ಥಿತಿ ಹೇಗಿದೆ, ಸ್ಟೇಟಸ್ ಆಫ್ ಮೈಂಡ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇಬ್ಬರು ಕೂಡ, ತಾಯಿ ಮತ್ತು ಮಗಳು ಇಬ್ಬರು ಕೂಡ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಆ ರಿಸಲ್ಟ್ಸ್ ಬಂದಾದ್ಮೇಲೆ ನಂತರ ಇವ್ರು ಇಬ್ಬರೇ ಇದ್ರ ಮತ್ತೆ ಹೆಚ್ಚಿನ ಸಮಯಾವಕಾಶನ ತೆಗೆದುಕೊಳ್ಬೇಕಾಗತ್ತೆ. ಈಗ ಅವ್ರನ್ನ ಆರೋಪಿಯನ್ನ ಬರೀ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿಬಿಟ್ರೆ ಸಾಲದು, ಪುನಃ ಅವರು ಪೊಲೀಸ್ ಕಸ್ಟಡಿ ತಗೊಂಡು ತನಿಖೆಯನ್ನು ಮಾಡಬೇಕಾಗತ್ತೆ. ಇವಳು ಒಂದು ವಿಭಿನ್ನವಾದ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಅವಳೊಬ್ಬ ಮನೋರೋಗಿ ಅಂತ ಅಂದ್ಕೊಳ್ಳೋಣ, ಇನ್ನು ಗೊತ್ತಿಲ್ಲ, ನಿಖರವಾಗಿರ್ಲಿಲ್ಲ. ನಾವು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಅವಳು ಮನೋರೋಗಿ ಅಂತ ನಾನು ಖಂಡಿತ ಹೇಳೋದು, ವೈದ್ಯರು ಹೇಳಲಿಕ್ಕಾಗಲ್ಲ. ಅವಳು ಮನೋರೋಗಿಯೋ ಹೌದು ಅಲ್ಲ ಅನ್ನೋ ಪರೀಕ್ಷೆಯಿಂದ ಖಚಿತ ಪಡಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ
ಅವರಿಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಅಕಸ್ಮಾತ್ ಅವರು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ, ವೈದ್ಯಕೀಯ ಪರೀಕ್ಷೆ ಜೊತೆಗೆ ಈ ಮರಣೋತ್ತರ ಪರೀಕ್ಷೆ, ಆ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ, IPS ಆಫೀಸರ್ ಮರಣೋತ್ತರ ಪರೀಕ್ಷೆಯ ಫಲಿತಾಂಶ ಅಂದ್ರೆ ಅವರ ರಿಪೋರ್ಟ್ ಕೂಡ ನಮ್ಗೆ ವರದಿ ಬೇಕಾಗುತ್ತೆ. ಈಗ ಇನ್ಕ್ವೆಸ್ಟ್ ಮಾಡಿದ್ರೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು. ಮರಣೋತ್ತರ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಆರ್ಗನ್ಸ್ ಇರ್ತಕ್ಕಂಥ ವಿಸರ ಅಂತ ಇರ್ತದಲ್ಲ ಬಾಡಿಯಲ್ಲಿ, ಆ ವಿಸರನ್ನು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸ್ಕೊಡ್ಬೇಕು. ನಿದ್ರೆ ಗುಳಿಗೆ ಕೊಟ್ಟಿದ್ರೆ ಆ ನಿದ್ರೆ ಈಗ ಇಬ್ರು ಕೈ ಕಟ್ಟಿ ನೋಡಿ ಬಹಳ ಗಂಭೀರವಾದ ವಿಷಯ ಇದು. ಯಾವ ಕೊಂಡ್ಬಿಟ್ಟಿದ್ದಾರೆ ಮಾಧ್ಯಮದವರಿಗೂ ಕೂಡ ಎಷ್ಟು ಗಂಭೀರವಾಗಿ, ಅದು ಜನರಿಗೂ ಕೂಡ ಗಂಭೀರವಾಗಿದೆ. ಪೊಲೀಸ್ ನಿವೃತ್ತ ಅಧಿಕಾರಿಗಳು, ಪೊಲೀಸ್ ಈಗ ಹಾಲಿ ಇರ್ತಕ್ಕಂಥ ಅಧಿಕಾರಿಗಳು ಇದು ಯಾವ ರೀತಿ ಸಂಭವಿಸಿರ್ಬೋದು, ಒಬ್ಬರೇ ಮಾಡಿದಾರ, ಇಬ್ರು ಮಾಡಿದಾರ, ಯಾವ ರೀತಿ ಮಾಡಿದ್ದಾರೆ. ಅವರು ಒಬ್ಬ ಅಧಿಕಾರಿನೇ ಒಂದು 68 ವರ್ಷದ ಪ್ರೊಟೆಸ್ಟ್ ಮಾಡಬಹುದು, ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಜ, ಪ್ರೊಟೆಸ್ಟ್ ಮಾಡಬಹುದು. ಆರಾಮಾಗಿ ಇದು ಪ್ರೊಟೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾರಣಗಳು ಬೇಕಿರ್ಬೋದು. ಅವರು ಆಹಾರ ತಿನ್ನುವಂತ ಸಮಯದಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ಲಿಕ್ಕೂ ಸಾಧ್ಯ ಇರೋದು. ಹಗ್ಗವನ್ನು ಕಟ್ಟಿದ್ರು, 2 ಚಾಕು ಇತ್ತು. ಇವೆಲ್ಲವೂ ಈ ಒಂದು ವಾಸ್ತವ ಆ ಒಂದು ಸ್ಥಳದ ಸ್ಥಳವನ್ನು ಗಮನಿಸಿದಾಗ ತನಿಖೆ ಬಹಳಷ್ಟು ಗಂಭೀರವಾಗಿ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಳ್ಬೇಕು. ಜನರಲ್ಲಿ ಅಡಗಿರ್ತಕ್ಕಂಥ ಒಂದು ಸಂಶಯಗಳಿದೆ, ಇವೆಲ್ಲವನ್ನು ಪರಿಹಾರ ಮಾಡಿಕೊಡ್ಬೇಕು ಜನರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ. ಹಾಲಿ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕೂಡ ಒಂದು ಸತ್ಯಾಸತ್ಯತೆ ತಿಳ್ಕೊಳ್ಬೇಕಾಗಿದೆ. ಎಸ್ ಸರ್, ಒಂದು ಬ್ರೇಕ್ನ ಸಮಯ, ಮತ್ತೆ ಬರ್ತೀನಿ. ಎಸ್ ವೀಕ್ಷಕರೇ, ಓಂ ಪ್ರಕಾಶ್ ಅವರ ಈ ಹತ್ಯೆ ಹಿಂದೆ ಪತ್ನಿ ಪಲ್ಲವಿ ಅವರ ಮಾನಸಿಕ ಖಿನ್ನತೆಯೇ ಕಾರಣ ಆಗಿತ್ತ? ಹಾಗಾದ್ರೆ ಇಂಥ ಕೇಸ್ಗಳಾದಾಗ ಸಹಜವಾಗಿ ಪ್ರಶ್ನೆಗಳು ಮೂಡ್ತವೆ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರೋರನ್ನ ಹೇಗೆ ಗುರುತಿಸೋದು ಅಂತ